ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ಒಂದು ಫೋನ್ ಮಾಡಬೇಕು. ಯಾಕೋ ಹೇಗಿದೆ ಮೈಗೆ? ಸುಮ್ಮನೆ ಇದ್ರೆ ಸರಿ, ಇಲ್ಲಾಂದ್ರೆ ಗೊತ್ತಲ್ಲ. ರಮಣ, ನಾ ರೌಂಡ್ಸ್ ಹೋಗ್ಬಿಟ್ಟು ಬರ್ತೀನಿ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ರಿ ಅವನ್ನ. ಓಕೆ ಸರ್. ಕಾನ್ಸ್ಟೇಬಲ್ ಬಂದರೆ ರೌಂಡ್ಸ್ ಹೋಗೋಣ. ಬೇಗ ಫೋನ್ ಮಾಡು. ಯಾರು ನೋಡಿದ್ರೆ ಇಬ್ಬರಿಗೂ ತೊಂದರೆ ಆಗುತ್ತೆ. ಥ್ಯಾಂಕ್ಸ್ ಸರ್. ಯಶು, ನಾನು ಕೃಷ್ಣ. ಯಶು, ಮನೆ ಪರಿಸ್ಥಿತಿ ಹೇಗಿದೆ? ಕೃಷ್ಣ ಕೃಷ್ಣ ಎಲ್ಲ ಮುಗ್ದೋಯ್ತು ಕಣೋ. ಇದ್ದಿದ್ದೊಂದು ಪ್ರಾಣ ಹೊರಟೋಗ್ಬಿಡ್ತು. ಮುಂದೆ ಏನ್ ಮಾಡ್ಬೇಕು ಅಂತ ದಿಕ್ಕೆ ತೋಚ್ತಿಲ್ಲ ಕಣೋ. ಇವ್ನು ನೋಡಿದ್ರೆ ಕೃಷ್ಣ ಕೃಷ್ಣ ಕಾಪಿ ಕೊಡೋ. ನಾನು 2 ಜೀವ ತೆಗೆದುಬಿಟ್ಟಲ್ಲ ಕೃಷ್ಣ. ಲೇ, ಜೋರಾಗಿ ಕಿರ್ಚ್ಬೇಡ ಕಣೋ. 2 ಜೀವ ತೆಗೆದುಬಿಟ್ಟಲ್ಲ. ಗಾಡಿ ಓಡಿಸಿದ್ ನಾನು, ಆಕ್ಸಿಡೆಂಟ್ ಮಾಡಿದ್ ನಾನು. ಸುಳ್ಳು ನೀನು ಯಾಕೆ ಜೈಲ್ಕೋಬೇಕು? ನೀನ್ಯಾಕೆ ಜೈಲ್ಕೋಬೇಕು? ನಾಪನ ಹತ್ರ ಹೋಗ್ತೀನಿ, ಕೊಲೆ ಮಾಡಿದ್ದಾನೆ ಅಂತ ಹೇಳ್ತೀನಿ, ಪೊಲೀಸರ ಹತ್ರ ಸರೆಂಡರ್ ಆಗ್ತೀನಿ. ಲೇ, ಕ್ರಿಮಿನಲ್ ಕೊಡೋ. ವಿನಯ್, ಹುಚ್ಚುಚ್ಚಾಗ ಮಾತಾಡ್ಬೇಡ ಕಣ ಪ್ಲೀಸ್. ನೋಡ, ಆವೇಶಕ್ಕೆ ಗೈಗೊಂಬೆ ಆದರೆ ಜೀವನ ಪೂರ್ತಿ ನರಕ ಆಗ್ಬಿಡುತ್ತೆ ಕಣ ವಿನಯ್. ಪ್ಲೀಸ್ ನನ್ನ ಮಾತು ಕೇಳ್ಬಿನಿ. ಈ ವಿಷಯ ಏನಾದರೂ ಅಪ್ಪಂಗೆ ಗೊತ್ತಾದ್ರೆ ಈಗಾಗಿರೋ ಅಪಘಾತಕ್ಕಿಂತ ಇನ್ನೂ ದೊಡ್ಡ ಅನಾಹುತ ಆಗ್ಬಿಡುತ್ತೆ ಕಣೋ. ನನ್ನ ನಂಬಿ ಬದುಕ್ತಾ ಇದ್ದಾರೆ ಕಣೋ. ನನಗೆ ಎಲ್ಲದಕ್ಕಿಂತ ದೊಡ್ಡದು ಆ ನಂಬಿಕೆ. ಪ್ಲೀಸ್ ನೀನು ಸಮಾಧಾನ ಮಾಡ್ಕೊ ಪ್ಲೀಸ್. ವಿನಯ್, ಲವ್, ಎಮೋಷ್ನಲ್ ಆಗಿ ಮಾತಾಡ್ಬೇಡ ಕಣೋ. ನೋಡು, ಮೊದಲು ನೀನು ಅವ್ರ ಕುಟುಂಬದ ಜೊತೆ ನಿಂತ್ಕೋ. ಆ ಗಾಯಕ್ಕೆ ಉಪ್ಪು ಹಾಕೋದ್ ಬದಲು ಅದಕ್ಕೆ ಔಷಧಿ ಹಾಕೋದು ನೋಡು. ಆ ಸಂಸಾರಕ್ಕೆ ಆರ್ಥಿಕವಾಗಿ ಮಾನಸಿಕವಾಗಿ ಯಾವ ಥರ ಹೆಲ್ಪ್ ಬೇಕಾದರೂ ಮಾಡು. ನಿನಗೆಲ್ಲ ಆಗೋದು ಈಗ ಅಷ್ಟೇ, ಬೇರೆ ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಅರ್ಥ ಆಯ್ತಾ? ನೀನು ಏನೇ ಹೇಳೋ, ಪಾಪಿ ಕಣೋ ನಾನು. ಪಾಪಕ್ಕೆ ಪ್ರಾಯಶ್ಚಿತ್ತ ಒಂದೇ ಕಣ. ಈಗ ಅವ್ರ ಮನೆಗೆ ಹೋಗಿ ಬೆನ್ನೆಲುವಾಗಿ ನಿಂತ್ಕೊಳ್ಳೋದು. ಅಕ್ಕ, ಎದೆ ಒಳಗಿರೋ ನೋವಿನ ಗಂಟನ ಸ್ವಲ್ಪ ಕರಗಿಸ್ಕೊ. ನನಗೆ ನಿನ್ನ ಮನಸ್ಥಿತಿ ಅರ್ಥ ಆಗುತ್ತೆ. ನಮಗೆ ಅವನು ಅಣ್ಣ, ಆದರೆ ನಿನಗೆ ಆಕಾಶನೇ ಚೂರಾಗಿ ತಲೆ ಮೇಲೆ ಬಿದ್ದಿರೋ ಹಾಗಾಗಿದೆ. ನೋಡು, ಸ್ವಲ್ಪ ಧೈರ್ಯ ತಂದ್ಕೊ. ಇವಾಗ ನಮ್ಮ ಬದುಕು ಸೂತ್ರ ಕತ್ತರಿಸಿರೋ ಗಾಳಿಪಟ ಥರ ಆಗಿದೆ. ಅದನ್ನು ನಾವಿವಾಗ ಮತ್ತೆ ಕಟ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನೀವ್ಯಾರು ಬೆಳಗಿಂದ ಏನೂ ತಿಂದಿಲ್ಲ. ನಾನು ಇವಾಗಲೇ ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ.
ಅಂದ್ರೆ ಏನಂತ ಅನ್ಕೊಂಡಿದ್ದೀರಾ? ಕಂಡ್ ಹಾಗೆ ಉಪಯೋಗಿಸ ಅಸ್ತ್ರ ಅಂತ ಅನ್ಕೊಂಡಿದ್ದೀರಾ? ಮುಖ ಮುತಿ ನೋಡ್ದೆ ಹಾಗೆ ಹೊಡೆದಿದ್ದೀರಲ್ಲ ಅವನಿಗೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಿಮ್ಮನ್ನಂತೂ ಸುಮ್ಮನೆ ಬಿಡ್ತಾ ಇರ್ಲಿಲ್ಲ. ಹೈಯರ್ ಅಥಾರಿಟಿ ವರ್ಗೂ ಹೋಗ್ತಾ ಇದ್ದೆ. ಅಷ್ಟೇ ಅಲ್ಲ, ಈ ವಿಷಯ ಹ್ಯೂಮನ್ ರೈಟ್ಸ್ ವರ್ಗೂ ಹೋಗುತ್ತೆ. ತಿಳ್ಕೊಳ್ಳಿ. ಹೇಳಿ ಲಾಯರ್ ಸರ್. ನೋಡಿ ಆಫೀಸರ್, ಕೃಷ್ಣ ಅವ್ರನ್ನ ಕಸ್ಟಡಿ ತಗೊಂಡು ತುಂಬ ಹೊತ್ತಾಯಿತು. ನೀವು ಸರಿಯಾಗಿ ಮೆಡಿಕಲ್ ಚೆಕಪ್ ಮಾಡಿಸಿಲ್ಲ ಅಂದರೆ ನಾಳೆ ಕೋರ್ಟಲ್ಲಿ ನಾವೇನು ಉತ್ತರ ಕೊಡಬೇಕು? ನೋಡಿ, ಇಮಿಡಿಯೇಟ್ ಆಗಿ ಮೆಡಿಕಲ್ ಚೆಕಪ್ಗೆ ವ್ಯವಸ್ಥೆ ಮಾಡಿಸ್ಬೇಕು. ಇಲ್ಲಾಂದರೆ ಈಗಿಂದೀಗಲೇ ನಾವು ಮೇಜಿಸ್ಟ್ರೇಟ್ ಹತ್ರ ಹೋಗಬೇಕಾಗತ್ತೆ. ಹಾಂ ಸರಿ ಸರ್. ಗುಡ್. ಕಾಫಿ ತಗೋ. ನಾನು ಯಾರು ಅಂತ ನೋಡಿ ಬರ್ತೀನಿ. ನೀನು ಅವಳಿಗೂ ಕೊಟ್ಬಿಡು. ಅಮ್ಮ ನೀನು ತಗೋ. ಸರ್, ನೀವು ಏನು ವಿಷಯ? ಅದು ಮೇಡಮ್, ಅಪ್ಪ ಕಳಿಸಿದ್ರು. ನಿಮ್ಗೇನಾದ್ರು ಸಹಾಯ ಬೇಕಿದ್ರೆ ಸಂಕೋಚ ಇಲ್ಲದೆ. ಭವ್ಯ, ನೀನು ಅಮ್ಮ ನೋಡ್ಕೊಂಡಿಲ್ಲ ಇರೋ, ನಾನು ಹಾಸ್ಪಿಟಲ್ ಹೋಗಿ ಬರ್ತೀನಿ. ಹುಷಾರು. ಡಾಕ್ಟರ್, ಅವ್ರ ಕಂಡೀಷನ್ ಹೇಗಿದೆ ಡಾಕ್ಟರ್? ಜೀವಕ್ಕೇನು ಅಪ್ಪ ಇಲ್ಲ ತಾನೆ? ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಏನು ಟ್ರೀಟ್ಮೆಂಟ್ ಬೇಕಾದ್ರೂ ಕೊಡಿ, ನಾನು ನೋಡ್ಕೋತೀನಿ ಡಾಕ್ಟರ್. ಆದರೆ ಅವ್ರ ಜೀವ ಉಳಿಬೇಕು. ಅವ್ರ ಜೀವ ಇವಾಗ ನಿಮ್ಮ ಕೈಲಿದೆ. ಪ್ಲೀಸ್ ಡಾಕ್ಟರ್, ಅವ್ರನ್ನ ಉಳಿಸಿ ಡಾಕ್ಟರ್. ಸರ್ ಪ್ಲೀಸ್ ಕೂಲ್ ಡೌನ್. ಆ್ಯಕ್ಚುಲಿ ರಕ್ತ ತುಂಬ ಹೋಗಿದೆ, ಪಲ್ಸ್ ಕೂಡ ವೀಕ್ ಇದೆ. ನಾವು ಟ್ರೈ ಮಾಡ್ತಿದ್ದೀವಿ.